ಈಗಾಗಲೇ ನಾಳೆ ಗಣಪತಿ ಹಬ್ಬ ಇರುವಂತದ್ದು. ಹಬ್ಬದ ಹಿನ್ನೆಲೆಯಲ್ಲಿ ಈಗಾಗಲೇ KSRTC ಇಂದ 1,500 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದಾರೆ. ಈ ಬಸ್ ಸಾಲ್ತಿಲ್ಲ ಅಂತ ಹೇಳಿ ಈಗಾಗಲೇ BMTC ಒಂದು 240 ಹೆಚ್ಚುವರಿ ಬಸ್ಗಳನ್ನು ಕೂಡ ತೆಗೆದುಕೊಂಡಿದ್ದಾರೆ. ತಾವು ಎಲ್ಲಿಗೆ ಹೋಗ್ತಿದ್ರೆ ಏನ್ ಹೇಳ್ತೀರಾ ಸರ್? ಬಸ್ಗಳು ಶಾರ್ಟೇಜ್ ಅಂತ ಅನ್ನಿಸ್ತಿದ್ಯಾ? ಜನರಿಗೆ ಬಸ್ಗಳು ಸಾಲ್ತಾ ಇದಾವೆ ಅಂತ ಅನ್ನಿಸ್ತಿದಾವ? ಏನ್ ಹೇಳ್ತೀರಾ ಸರ್? ಸರ್ ಆಕ್ಚುಲಿ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ನಾಳೆ ಹಬ್ಬ ಇರೋದ ಕಾರಣ ನಂಗೆ ಈ ಬಸ್ ಏನಿದೆಯಲ್ಲ ಅನುಕೂಲವಾಗಿದೆ. ನಂಗೆ ನೈಟಲ್ಲಿನೂ ರಶ್ ಆಗುತ್ತೆ, ಯಾಕಂದರೆ ಎಲ್ರಿಗೂ ಇದು ವೆನ್ಸ್ಡೇ ಬಂದಿದೆ. ಸೊ ಹಾಗಾಗಿ ಇವತ್ತು ತುಂಬ ಜನ ಹೋಗ್ತಾ ಇರ್ತಾರೆ. ಹಾಗಾಗಿ ಮೋಸ್ಟ್ ಆಫ್ ಪೀಪಲ್ ಹೋಗ್ತಾ ಇರ್ತಾರೆ. ಇನ್ನೂ ಸ್ವಲ್ಪ ಬಸ್ ಬಿಟ್ಟರೆ ಅವ್ರಿಗೆ ಅನುಕೂಲ ಆಗುತ್ತೆ, ಆಯಿತಾ. ಆಮೇಲೆ ಈ ಬಸ್ ಏನದ 6 ಗಂಟೆಗೆ ಬಿಡುತ್ತೆ ಇಲ್ಲಿಗೆ. ಸೊ 12 ಗಂಟೆಗೆಲ್ಲ ಊರಿಗೆ ಹೋಗುತ್ತೆ. ಸೊ ಆರಾಮಾಗಿ ಮಲ್ಕೊಂಡು ಬೆಳಗ್ಗೆ ಹಬ್ಬ ಮಾಡೋಕೆ ನನಗೆ ಅನುಕೂಲ ಆಗಿದೆ. ಬಸ್ ಇರುವಂಥದ್ದು ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ದರವನ್ನು ತೆಗೆದುಕೊಳ್ಳುತ್ತಾರೆ ಅನ್ನೋದು. ಅದರಿಂದ ಒಂದಷ್ಟು ಜನ KSRTC ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. KSRTC ಬಸ್ಗಳ ಸಂಖ್ಯೆ ಹೆಚ್ಚಳ ಆಗೋದ್ರಿಂದ ಒಂದಷ್ಟು ಜನರಿಗೆ ಹಬ್ಬ ಮಾಡುವಂಥವ್ರಿಗೆ ಸಹಾಯ ಆಗುತ್ತೆ ಅಂತ ತಮ್ಮ ಅಭಿಪ್ರಾಯ? ಕರೆಕ್ಟು ಸರ್. ಆ್ಯಕ್ಚುಲಿ ಈ ಬಳ್ಳಾರಿಗೆ ನಮ್ಮ ಟಿಕೆಟ್ ಏನಿರುತ್ತೆ ಅಂದರೆ 600 ಇಂದ 800 ಇರುತ್ತೆ ನಾರ್ಮಲ್ ಡೇಸಲ್ಲಿ. ಇವಾಗ ಏನಾಗುತ್ತೆ ಅಂತಂದರೆ ಅದು 1800, 2000 ಚಾರ್ಜ್ ಮಾಡ್ತಾ ಇದ್ದಾರೆ. ಅದು ಯಾಕಂದರೆ ಖಾಸಗಿ, ಅದು ನಾವೇನು ಮಾಡೋಕ್ಕಾಗಲ್ಲ, ಅವ್ರ ಕಂಟ್ರೋಲ್ ಅವ್ರ ಇಷ್ಟ ಅದು. ಬಟ್ ಇದು ಗೌರ್ಮೆಂಟ್ ಆದ ಕಾರಣ ಬಸ್ಸಸ್ ಅಂತೂ ತುಂಬ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನು ಅಂತಂದರೆ ಇವರು ಇನ್ನೂ ಸ್ವಲ್ಪ ಬಿಟ್ಟರೆ ಅನುಕೂಲ ಆಗುತ್ತೆ. ಇಲ್ಲಿ ಬಸ್ ಸಾಲದು ಅಂತಂದು ಹೇಳ್ಬಿಟ್ಟು ಆ ಕಡೆ ಹೋಗ್ತಾ ಇದ್ದಾರೆ, ಯಾಕಂದ್ರೆ ಹಬ್ಬ ಮಾಡಲೇಬೇಕು. ಹಾಗಾಗಿ ಅವ್ರು ಎಷ್ಟು ಚಾರ್ಜ್ ಮಾಡಿದ್ರು ಅಷ್ಟು ಕೊಟ್ಕೊಟ್ಟು ಹೋಗ್ತಾ ಇದ್ದಾರೆ. ಆದರೆ ಬೈಕೊಂಡು ಹೋಗ್ತಾ ಇರ್ತಾರೆ ಜನ ಅಷ್ಟೇ. ಹಾಗಾಗಿ ನಮ್ಮ ಗೌರ್ಮೆಂಟ್ ಅವ್ರು ಇನ್ನೂ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಕೊಡಬೇಕು. ಆಮೇಲೆ ಬಸ್ಗಳು ಇನ್ನೂ ಚೆನ್ನಾಗಿ ಹಾಕಬೇಕು. ಆಮೇಲೆ ಹಂಗೆ ಮಾಡಿದಾಗ ಆದರೆ ಅವರು ಕಂಟ್ರೋಲಿಗೆ ಬರ್ತಾರೆ ಸರ್. ಏನಂದರೆ ಇವರು ಆಲ್ಮೋಸ್ಟ್ ಈಕ್ವಲ್ ಇದೆ, ರೇಟ್ ಏನು ಕಮ್ಮಿ ಇಲ್ಲ. ಬಟ್ ಏನಂದರೆ ಈ ಹಬ್ಬದ ಟೈಮಲ್ಲಿ ನಮಗೆ ಅನುಕೂಲ ಆಗುತ್ತೆ. ಈಗ ನನಗೆ 731 ರೂಪೀಸ್ ನಾನು ಪೇ ಮಾಡಿರೋದು. ಖಾಸಗಿಯಲ್ಲಿ ಮಧ್ಯಾಹ್ನದ ಹೊತ್ತು ಈ ಟೈಮಲ್ಲಿ ಬಸ್ಸೇ ಇಲ್ಲ ಅವ್ರದ್ದು, ಬರೀ ರಾತ್ರಿ ಒಂದು ಬಿಡ್ತಾರೆ. ರಾತ್ರಿ ತುಂಬ ಬಸ್ ಬಿಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಏನು ಅಂತಂದರೆ ಇವತ್ತಿಗೆ ಅವ್ರದ್ದು ಫೇರ್ ತುಂಬ ಜಾಸ್ತಿ ಇರುತ್ತೆ. ಹಾಗಾಗಿ ಸೊ ಇದು ಬೆಟರ್ ನಮಗೆ. ನನ್ನ ಟೈಮಿಗೆ ಸೆಟ್ ಆಗಿದೆ ಅದು. ಆಮೇಲೆ ನೈಟಲ್ಲಿ ಚೆನ್ನಾಗಿ ಬಿಟ್ಟರೆ ಆ ಕಡೆ ಹೋಗಲ್ಲ ಜನ, ಅವ್ರಿಗೆ ಗೌರ್ಮೆಂಟ್ ಕಡೆ ಬರಬೇಕು ಅಂತ ಇರುತ್ತೆ. ಬಟ್ ಏನು ಅಂತಂದರೆ ಫೆಸಿಲಿಟೀಸ್ ಇಲ್ಲ, ಬಸ್ ಎಲ್ಲ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರಲ್ಲ. ಬಟ್ ಏನದು ಇವಾಗ ಬಿಡ್ತಾ ಇದ್ದಾರೆ, ಮತ್ತು ಜನ ಹೋಗ್ಬೇಕಾಗಿತ್ತು, ಅಷ್ಟೇ, ಇನ್ನೇನಿಲ್ಲ. ನಿಮ್ಮ ಗಣಪತಿ ಹಬ್ಬ ಸೊ KSRTC ಇಂದ 1,500 ಬಸ್ಗಳನ್ನು ಬಿಟ್ಟಿದ್ದಾರೆ. ಸಾಲದು ಅಂತ ಹೇಳಿ ಈಗಾಗಲೇ BMTC ಇಂದ ಒಂದು 240 ಬಸ್ಗಳನ್ನು ಬಿಡ್ತಾ ಇದ್ದಾರೆ. ತಮ್ಗೆ ಹೇಗೆ ಅನ್ಸುತ್ತೆ? ತಾವು ಎಲ್ಲಿಗೆ ಹೊರಟಿದ್ದೀರಾ? ನಾನು ಚಳ್ಳಕೆರೆಗೆ ಹೊರಟಿರೋದು. ಸೊ ಅಂದರೆ ಇಟ್ ಈಸ್ ಓಕೆ. ಅಂದರೆ ಈ ಟೈಮಲ್ಲಿ ಬಸ್ ಬಿಡ್ತಾ ಇರೋದು ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ. ಸೊ ಸ್ಟೂಡೆಂಟ್ಸ್ಗೆ ಅಂದರೆ ಕಾಲೇಜೆಲ್ಲ ರಜಾ ಇರುತ್ತಲ್ಲ, ಸೊ ಹಿಂದಿನ ದಿನ ಒಂದು 2 ಡೇಸ್ ಬ್ಯಾಕೆ ಹೊರಡ್ಬೋದು. ಪರವಾಗಿಲ್ಲ, ಎಲ್ಲರೂ ಹೆಂಗ್ ಮಾಡ್ತಾರೋ ನಾವು ಹಂಗೆ ಮಾಡ್ತೀವಿ. ಸಾಮಾನ್ಯವಾಗಿ ಈಗ ಪ್ರಯಾಣಿಕರ ಒಂದು ಆರೋಪ ಇರುವಂತದ್ದು ಖಾಸಗಿ ಬಸ್ಗಳಲ್ಲಿ ದುಪ್ಪಟ್ಟು ದರವನ್ನು ತೆಗೆದುಕೊಳ್ಳುತ್ತಾರೆ. ತಾವು ಕೂಡ ಚೆಕ್ ಮಾಡಿದ್ರೆ ಎಷ್ಟಿತ್ತು ಮೇಡಮ್ ಖಾಸಗಿ ಬಸ್ಸಲ್ಲಿ ಚಳ್ಳಕೆರೆಗೆ, ಮತ್ತೆ ತಾವು ಹೋಗ್ತಿರುವಂತ ಈ ಬಸ್ ನಲ್ಲಿ ಎಷ್ಟಿದೆ ದರ? 700+ ಇದೆ. ಸೊ ಅಂದ್ರೆ ಈಗ ಅನಿವಾರ್ಯ ಅಲ್ವಾ, ಏನು ಮಾಡಕ್ಕಾಗಲ್ಲ, ನಾವು ದಿನ ಇಷ್ಟು ಕೊಟ್ಟು ಹೋಗಲ್ಲ. ಸೊ ಹೆಣ್ಮಕ್ಳಿಗೆ ಫ್ರೀ ಇದೆ ಅಲ್ವಾ, ಸೊ ಗೌರ್ಮೆಂಟ್ ಬಸ್ಸಲ್ಲಿ ಹೋಗ್ತೀವಿ. ಸೊ ನೆಸೆಸಿಟಿ ಇದೆ, ಹೋಗ್ತೀವಿ ಅಷ್ಟೇ. 750 ಸಮಥಿಂಗ್ ಏನೋ ಇದೆ. ಇಲ್ಲ, ಚೆಕ್ ಮಾಡಿಲ್ಲ, ನಾವು ಫ್ರೀಯಾಗಿ ಎಲ್ಲ ಹೋಗೋದು ಲೇಡೀಸ್. ಸೊ ಅನಿವಾರ್ಯ ಅಂದ್ರೆ ಈಗ ಖರ್ಚು ಮಾಡೋದು ಇಟ್ ಈಸ್ ಓಕೆ, ವರ್ತ್ ಇದೆ. ಬಸ್ಗಳು ಸರಿಯಾದಂತ ಸಮಯಕ್ಕೆ ಬರ್ತಾ ಇರುವಂತದ್ದು, ಪ್ರಯಾಣಿಕರಿಗೆ ತಕ್ಕಷ್ಟು ಬಸ್ಗಳು ಸಿಗ್ತಾ ಇದೆ ಅನ್ನುವಂಥದ್ದು ಖುಷಿ ಇದೆ. ಬಟ್ ಕೆಲವೊಂದು ಟೈಮಲ್ಲಿ ಇರಲ್ಲ, ಈ ಟೈಮಲ್ಲಿ ಎಕ್ಸ್ಟ್ರಾ ಬಸ್ಸಸ್ ಬಿಡ್ತಾರೆ. ಸೊ ಚೆನ್ನಾಗಿದೆ. ಈಗಾಗಲೇ ನಾಳೆ ಗಣಪತಿ ಹಬ್ಬ ಇರುವಂತದ್ದು, ಆ ನಿಟ್ಟಿನಲ್ಲಿ ತಾವು ಕೂಡ ಈಗ ಊರಿಗೆ ಹೋಗ್ತಾ ಇದ್ದೀರಾ. ಖಾಸಗಿ ಬಸ್ಸಿಗೂ ಮತ್ತೆ ಸರ್ಕಾರಿ ಬಸ್ಸಿಗೂ ಹೋಲಿಕೆ ಮಾಡ್ಕೊಂಡ್ರೆ KSRTC ಅಲ್ಲಿ ಒಂದಷ್ಟು ದರ ಕಡಿಮೆ ಇದೆ ಅಂತ ಅನ್ಸತ್ತಾ? ತಾವು ಏನಾದ್ರು ಚೆಕ್ ಮಾಡಿದ್ರಾ? ತಾವು ಎಲ್ಲಿಗೆ ಹೋಗ್ತಿದ್ದೀರಾ? ಸರ್, ನಮ್ಮ ಕಡೆ ಏನಾಗುತ್ತೆ, ನಾವು ಹೋಗೋದು ಚಳ್ಳಕೆರೆಗೆ. ಪ್ರೈವೇಟ್ ಬಸ್ ಹೆಚ್ಚಾಗಿ ಇಲ್ಲ ನಮ್ಮ ಕಡೆ. ಇದ್ರೆ ನೈಟ್ 10 ಗಂಟೆ 11 ಗಂಟೆ ಮೇಲಿದೆ. ನಾವು ಟ್ರಾವೆಲ್ ಮಾಡೋಕೆ ಕಂಫರ್ಟಬಲ್ ಇರಲ್ಲ. ನಾವು KSRTC ಬಸ್ಸಲ್ಲಿ ಇವಾಗ 670 ಇದೆ ನಮ್ಮ ಚಳ್ಳಕೆರೆಗೆ. ಪರವಾಗಿಲ್ಲ ಸರ್, ಈ ಫೆಸಿಲಿಟಿಗೆ ಕರೆಕ್ಟ್ ಪ್ರೈಸ್ ಇದೆ. ಖಾಸಗಿ ಬಸ್ಸಲ್ಲಿ ಎಷ್ಟಿರುತ್ತೆ ಸರ್ ರಾತ್ರಿ ಹೊತ್ತು ಹೊರಡತ್ತೆ ಅಂದ್ರೆ? ಸರ್, ನಮಗೆ ಐಡಿಯಾ ಇಲ್ಲ. ನಾನು ಜನರಲಿ ಪ್ರೈವೇಟ್ ಬಸ್ ಇದು ಮಾಡಲ್ಲ. ಆಲ್ಮೋಸ್ಟ್ ಡಬಲ್ ಇರುತ್ತೆ ಸರ್ ಇದ್ರ ಪ್ರಕಾರ. ಯಾಕಂದರೆ ಹಬ್ಬ ಬರುತ್ತಲ್ವಾ, ಎಲ್ಲರಿಗೂ ಹೋಗ್ಲೇಬೇಕಂತ ಇರುತ್ತೆ ಜನಕ್ಕೆ. ಮೇ ಬಿ 1000+ ಇರ್ಬೋದು, ನಾನು ಚೆಕ್ ಮಾಡಿಲ್ಲ. 1,500 ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರೋದ್ರಿಂದ ಜನರಿಗೆ ಊರಿಗೆ ಹೋಗುವಂಥವ್ರಿಗೆ ಸಹಾಯ ಆಗುತ್ತೆ ಅಂತ ಅನ್ಸುತ್ತಾ? ಹಾಂ ಸರ್, ಆಗುತ್ತೆ. ಯಾಕಂದರೆ ತುಂಬ ಜನ ಇವಾಗ ಆಫೀಸ್ ಮುಗಿಸ್ಕೊಂಡು ಸಾಯಂಕಾಲ ಟೈಮ್ ಹೊರಡೋದ್ರಿಂದ ಅಪ್ ಟು ಸಂಜೆ 6 ಗಂಟೆ ಮೇಲೆ 7 ಗಂಟೆ ಮೇಲೆ ಬಸ್ ಬಿಟ್ಟರೆ ಜನಕ್ಕೆ ಉಪಯೋಗ ಆಗುತ್ತೆ ಸರ್.